ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್ ವಿಚಾರವಾಗಿ ಘಟನೆಯ ಮತ್ತಷ್ಟು ವಿಡಿಯೋಗಳು ಇದೀಗ ಅಶ್ವವೇಗ ನ್ಯೂಸ್ಗೆ ಲಭ್ಯವಾಗ್ತಾ ಇದೆ. ಕೆಲವೇ ಗಂಟೆಗಳಲ್ಲಿ ಠಾಣೆ ಮುಂದೆ ಸಾವಿರಾರು ಜನರು ಜಮಾಯಿಸಿದ್ರು. ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್ ವಿಚಾರವಾಗಿ ಘಟನೆಯ ಮತ್ತಷ್ಟು ವಿಡಿಯೋಗಳು ಇದೀಗ ಅಶ್ವವೇಗ ನ್ಯೂಸ್ಗೆ ಲಭ್ಯವಾಗಿದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಠಾಣೆ ಮುಂದೆ ಜಮಾಯಿಸಿದ್ರು ಸಾವಿರಾರು ಜನರು. ಘೋಷಣೆ ಕೂಗಿ ಠಾಣೆಯ ಮುಂದೆ ಕಿರುಚಾಡ್ತಾ ಇದ್ರು ಯುವಕರ ಗುಂಪು. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಾವಿರಾರು ಜನ ಬಂದ್ರು. ಸಾವಿರ ಜನ ಇದ್ರ ಅಂತ ಪ್ರಶ್ನಿಸಿದವರಿಗೆ ಇಲ್ಲಿ ಉತ್ತರ ಸಿಗ್ತಾ ಇದೆ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟದ ಮತ್ತಷ್ಟು ವಿಡಿಯೋಗಳು ಇದೀಗ ಅಶ್ವವೇಗ ನ್ಯೂಸ್ಗೆ ಲಭ್ಯವಾಗಿದೆ. ಪೋಸ್ಟ್ ವೈರಲ್ ಆಗ್ತಿದ್ದಂತೆ ಏಕಾಏಕಿ ಠಾಣೆ ಮುಂದೆ ಸಾವಿರಕ್ಕೂ ಹೆಚ್ಚು ಜನ ಈಗಾಗಲೇ ಅಲ್ಲಿಗೆ ಆಗಮಿಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಸಾವಿರಕ್ಕೂ ಹೆಚ್ಚು ಜನರು ಅಲ್ಲಿ ಆಗಮಿಸಿ ಕಿರುಚಾಡ್ತಾ ಇದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಅವರನ್ನ ತಡೆಯುವಲ್ಲಿ ಈಗಾಗಲೇ ಹರಸಾಹಸವನ್ನ ಕೂಡ ಪಡ್ತಾ ಇದ್ದಾರೆ. ಪೋಸ್ಟ್ ವೈರಲ್ ಆಗ್ತಾ ಇದ್ದಂತೆ ಸಾವಿರಾರು ಜನ ಅಲ್ಲಿಗೆ ಜಮಾಯಿಸಿದ್ರು. ಈ ವೇಳೆ ಸಮಾಧಾನವನ್ನ ಪಡಿಸಲು ಡಿಸಿಪಿ ಮುತ್ತುರಾಜ್ ಕೂಡ ಈಗಾಗಲೇ ಪ್ರಯತ್ನವನ್ನ ಕೂಡ ಮಾಡಿದ್ರು. ಪೊಲೀಸ್ ಜೀಪ್ ಮೇಲೆ ನಿಂತು ಶಾಂತಿ ಕಾಪಾಡುವಂತೆ ಈಗಾಗಲೇ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಮನವಿಗೆ ಸ್ಪಂದಿಸಿದ ಯುವಕರ ಗುಂಪಿನಿಂದ ಘೋಷಣೆ ಕೂಗಿ ಆಕ್ರೋಶವನ್ನ ಕೂಡ ಈಗಾಗಲೇ ಯುವಕರು ನಡೆಸಿದ್ದಾರೆ. ಕಲ್ಲು ತೂರಾಟದ ಮಧ್ಯೆಯೂ ಕಾರ್ಯನಿರ್ವಹಿಸಿದ್ದಾರೆ ಪೊಲೀಸರ ಸಾಹಸಮಯ ಕಾರ್ಯದ ವಿಡಿಯೋಗಳು ಇದೀಗ ಅಶ್ವವೇಗ ನ್ಯೂಸ್ಗೆ ಲಭ್ಯವಾಗ್ತಾ ಇದೆ. ಅಲ್ಲಿಗೆ ಸಾಕಷ್ಟು ಸಾವಿರಾರು ಮಂದಿ ಈಗಾಗಲೇ ಆಗಮಿಸಿದ್ರು. ಈ ವೇಳೆ ಜನರನ್ನ ಸಮಾಧಾನಗೊಳಿಸಲು ಡಿಸಿಪಿ ಮುತ್ತುರಾಜ್ ಪೊಲೀಸ್ ಜೀಪ್ ಮೇಲೆ ನಿಂತು ಸಮಾಧಾನ ಮಾಡುವ ಯತ್ನವನ್ನ ಕೂಡ ಈಗಾಗಲೇ ಮಾಡಿದ್ರು. ಆದ್ರೂ ಕೂಡ ಯುವಕರ ಗುಂಪು ಸುಮ್ಮನಾಗಿಲ್ಲ. ಕಿರುಚಾಡುತ್ತಾ ಘೋಷಣೆಗಳನ್ನ ಕೂಗಿದ್ದಾರೆ. ಸಾವಿರಾರು ಜನರ ಮಧ್ಯೆ ಬೆರಳೆಣಿಕೆಯಷ್ಟು ಪೊಲೀಸರು ಮಾತ್ರ ನಿಂತು ಕಾರ್ಯವನ್ನ ನಿರ್ವಹಿಸಿದ್ರು. ಈ ವೇಳೆ ಏಕಾಏಕಿ ಕಲ್ಲು ತೂರಾಟವನ್ನ ನಡೆಸಿ ಗ್ಯಾಂಗ್ ಮೇಲೆ ದಾಂಧಲೆಯನ್ನ ಕೂಡ ನಡೆಸಿದ್ದಾರೆ. ಕಲ್ಲು ತೂರಾಟಕ್ಕೂ ಜಗ್ಗದೆ ಪೊಲೀಸರು ಈಗಾಗಲೇ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಮೈಸೂರಿನ ಉದಯಗಿರಿ ಕಲ್ಲು ತೂರಾಟ ಕೇಸ್ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಶ್ವವೇಗ ನ್ಯೂಸ್ಗೆ ಸಾಕಷ್ಟು ವಿಡಿಯೋಗಳು ಕೂಡ ಲಭ್ಯವಾಗಿದೆ. ಆ ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋ ವೈರಲ್ ಆದ ನಂತರ ಅಲ್ಲಿಗೆ ಸಾಕಷ್ಟು ಠಾಣೆ ಮುಂದೆ ಸಾಕಷ್ಟು ಮಂದಿಗಳು ಈಗಾಗಲೇ ಆಗಮಿಸಿದ್ರು. ಅಂತಹ ಸಂದರ್ಭದಲ್ಲಿ ಅವರನ್ನ ಚದುರಿಸಲು, ಆ ಘೋಷಣೆಗಳನ್ನ ನಿಲ್ಲಿಸಲು, ಅವರನ್ನ ಚದುರಿಸಲು ಪೊಲೀಸರು ಕೂಡ ಇದೀಗ ಹರಸಾಹಸವನ್ನ ಪಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಇದೀಗ ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್ ವಿಚಾರವಾಗಿ ಮತ್ತಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ಏನು ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಂದು ಚರ್ಚೆ ನಡೀತಾನೆ ಇತ್ತು. ಅಲ್ಲಿ ಪೊಲೀಸರು ಎಫ್ಐಆರ್ ಅನ್ನು ಹಾಕುವಂತ ಸಂದರ್ಭದಲ್ಲಿ ಸಾವಿರಕ್ಕೂ ಹೆಚ್ಚು ಜನರು ಗಲಭೆಯಲ್ಲಿ ಭಾಗವಹಿಸಿದ್ರು ಅನ್ನುವಂತಹ ಉಲ್ಲೇಖವನ್ನ ಇಟ್ಕೊಂಡು ಕೆಪಿಸಿಸಿ ವಕ್ತಾರರಾದಂತಹ ಲಕ್ಷ್ಮಣ್ ರವರು ಪೊಲೀಸರ ಮೇಲೆಯೇ ಒಂದು ಅನುಮಾನವನ್ನು ವ್ಯಕ್ತಪಡಿಸುವಂತಹ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ರು. ಇದೀಗ ಸದ್ಯಕ್ಕೆ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗಿರ್ತಕ್ಕಂತಹ ಮಾಹಿತಿ ವಿಡಿಯೋ ಮೂಲಕ ಆ ಒಂದು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಂತಾಗಿರ್ತಕ್ಕಂಥದ್ದು. ಅಂದ್ರೆ ನೀವು ವಿಡಿಯೋಗಳಲ್ಲಿ ಗಮನಿಸ್ತಾ ಹೋಗ್ಬೋದು, ಸುಮಾರು 1,000ಕ್ಕೂ ಹೆಚ್ಚು ಮಂದಿ ಆ ಒಂದು ಗಲಭೆಯಲ್ಲಿ ಭಾಗಿಯಾಗಿರ್ತಕ್ಕಂತಹದ್ದು. ಈ ಒಂದು ವಿಡಿಯೋದಲ್ಲಿ ಸುಮಾರು ಬೆರಳೆಣಿಕೆಯಷ್ಟು ಪೊಲೀಸ್ ಅಂದ್ರೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಲಭ್ಯ ಇರ್ತಕ್ಕಂತ ಅಷ್ಟು ಮಾತ್ರ ಪೊಲೀಸರು ಮಾತ್ರವೇ ಅಲ್ಲಿ ಆ ಪರಿಸ್ಥಿತಿಯನ್ನ ನಿಭಾಯಿಸ್ಲಿಕ್ಕೆ ಹರಸಾಹಸವನ್ನ ಪಡ್ತಾ ಇರ್ತಕ್ಕಂತಹದ್ದು. ಮತ್ತೊಂದೆಡೆ ಡಿಸಿಪಿ ಮುತ್ತುರಾಜ್ ಅವರು ಕೂಡ ಆ ಒಂದು ಸ್ಥಳಕ್ಕೆ ಆಗಮಿಸಿ ಜೀಪ್ ಮೇಲೆ ನಿಂತು ಮನವಿಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಉದ್ವಿಗ್ತರು ಏನಿದ್ದಾರೋ ಅವರೆಲ್ಲರಿಗೂ ಕೂಡ ಶಾಂತಿ ಕಾಪಾಡುವಂತ ಯಾವುದೇ ರೀತಿ ಕಾನೂನಿನ ಮೂಲಕ ಅವನಿಗೆ ಏನು ಶಿಕ್ಷೆ ಆಗ್ಬೇಕಂದ್ರೆ ಆಕ್ಷೇಪಾರ್ಹ ಪೋಸ್ಟ್ ಅನ್ನ ಹಾಕಿದಂತಹ ಸತೀಶ್ ಅಲಿಯಾಸ್ ಪಾಂಡುರಂಗ ಅಂತ ಏನಿದ್ದಾನೆ ಆತನ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ತೇವೆ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟು ಶಾಂತಿ ಕಾಪಾಡುವಂತೆ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇರ್ತಕ್ಕಂತಹ ದೃಶ್ಯಗಳು ಕೂಡ ಆ ಒಂದು ವಿಡಿಯೋದಲ್ಲಿ ಈಗ ಲಭ್ಯ ಆಗಿರ್ತಕ್ಕಂತಹದ್ದು. ಇದೆಲ್ಲದ ಯಾವುದೇ ಮನವಿಗೂ ಕೂಡ ಸ್ಪಂದಿಸದೇ ಇರ್ತಕ್ಕಂತ ಇವು ಉದ್ರಿಕ್ತ ಯುವಕರ ಗುಂಪು ಏಕಾಏಕಿ ಠಾಣೆ ಮೇಲೆ
ಕಲ್ಲು ಎಸೆತವನ್ನ ಮಾಡ್ಲಾಗುತ್ತೆ. ಆದ್ರೂ ಕೂಡ ಧೃತಿಗೆಡದಂತಹ ಪೊಲೀಸರು ಕೆಲ ಬೆರಳೆಣಿಕೆ ಇದ್ದಷ್ಟೇ ಪೊಲೀಸರು ಕೂಡ ಒಂದು ಗುಂಪಿನ ಚದುರಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತಹ ಸಾಹಸಮಯ ದೃಶ್ಯಗಳಿರ್ತಕ್ಕಂತಹ ವಿಡಿಯೋ ಈಗ ಲಭ್ಯ ಆಗಿರ್ತಕ್ಕಂತಹದ್ದು. ಇದರಿಂದ ಪೊಲೀಸರ ಮೇಲೆ ಯಾರು ಒಂದು ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು ಆ ಎಲ್ಲಾ ಅನುಮಾನಗಳಿಗೆ ಒಂದು ಉತ್ತರ ಸಿಕ್ಕಂತಾಗಿರ್ತಕ್ಕಂಥದ್ದು ತೇಜಸ್ವಿನಿ. ಓಕೆ, ಧನ್ಯವಾದ ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.